ನಮಸ್ಕಾರ. ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಪ್ರವೀಣವಾಣಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಎಂದಿನಂತೆ ಇಂದು ಸಹ ನಾನು ನಿಮ್ಮ ಎದುರಿಗೆ ಬಂದಿದ್ದು ನನಗೆ ತಿಳಿದಂತಹ, ತೋಚಿದಂತಹ, ಅರಿವಾದಂತಹ, ಅನುಭವಕ್ಕೆ ಬಂದಂತಹ ಕೆಲವು ವಿಚಾರಗಳನ್ನು ವಿಷಯದಲ್ಲಿ ಬದಲಿಸುವಂತಹ, ವಿಷಯವನ್ನು ಅಕ್ಷರದಲ್ಲಿ ರಚಿಸಿದ್ದನ್ನು ವಿಶ್ಲೇಷಣೆಗೆ ನನ್ನದೇ ರೀತಿಯಲ್ಲಿ ತರುವಂತಹ ಪ್ರಯತ್ನ ಈ ದಿಶೆಯಲ್ಲಿ ಅಂದು ಇಂದು ಮುಂದು ಸದಾ ಮಾಡ್ತಾನೇ ಇರ್ತೀನಿ. ನಿಮ್ಮೆಲ್ಲರ ಹಾರೈಕೆಗಳು ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ, ಅದನ್ನು ಜೊತೆಗೆ ಇತರರಲ್ಲಿ ಹಂಚಿಕೊಳ್ಳುವುದರ ಮೂಲಕ, ಎಲ್ಲಕ್ಕಿಂತ ಮುಖ್ಯವಾಗಿ ಮನಪೂರ್ವಕವಾಗಿ ಹಾರೈಸುವುದರ ಮೂಲಕ ನನ್ನ ಒಂದು ಕಿರು ಪ್ರಯತ್ನ ಸಾರ್ಥಕವಾದೀತು ಅನ್ನುವಂತಹ ದೃಢ ಭಾವನೆ ನನ್ನದು. ಆತ್ಮೀಯರೇ, ಇಂದಿನ ಒಂದು ಪ್ರವೀಣವಾಣಿಯ ವಾಚನ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ಅಂದಿನಂತೆ ಇಂದು ಸಹ ನನ್ನ ಒಂದು ಪ್ರವೀಣವಾಣಿಯ ಶೀರ್ಷಿಕೆ ಅಹಂಕಾರವಿರಬೇಕು, ದುರಹಂಕಾರವಲ್ಲ. ಹೌದು, ಪ್ರತಿಯೊಬ್ಬ ಮನುಷ್ಯನಿಗೂ ಅಹಂಕಾರವಿರಬೇಕು, ದುರಹಂಕಾರವಲ್ಲ. ಅಹಂಕಾರವು ಇಲ್ಲದಿರೆ ದರ್ಬೆಯು ವಟವೃಕ್ಷದಂತೆ, ಕತ್ತೆಯು ಕೇಸರಿಯಂತೆ ವರ್ತಿಸುವುದಂತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅಹಂಕಾರವಿರಬೇಕು, ದುರಹಂಕಾರವಲ್ಲ. ಅಹಂಕಾರವು ಇಲ್ಲದಿರೆ ದರ್ಬೆಯು ವಟವೃಕ್ಷದಂತೆ, ಕತ್ತೆಯು ಕೇಸರಿಯಂತೆ ವರ್ತಿಸುವುದಂತೆ. ದುರಹಂಕಾರಕ್ಕೆ ಉದಾಸೀನವೇ ಮದ್ದು. ಹೌದು ಆತ್ಮೀಯರೇ, ಇಂದಿನ ಸಮಾಜ ಸ್ಥಿತಿಗತಿಗಳು, ಸಮುದಾಯ ವಾಸ್ತವ ಹಾಗೂ ಹಲವಾರು ಅಂಶಗಳನ್ನು ನನ್ನ ಅನುಭವಕ್ಕೆ ಮತ್ತು ನನ್ನ ಗಮನಕ್ಕೆ ಬಂದಂತೆ ಕೆಲವು ಅನಿವಾರ್ಯವಾದಂತಹ ಬದಲಾವಣೆಗಳು ನಾವು ತೆರೆದುಕೊಳ್ಳಲೇಬೇಕಾಗಿದೆ, ಅಥವಾ ಅನಿವಾರ್ಯವಾದ ಬದಲಾವಣೆಗಳಿಗೆ ನಾವು ಹೊಂದಿಕೊಳ್ಳಲೇಬೇಕಾಗಿದೆ. ಇಲ್ಲದೆ ಹೋದರೆ ನಮ್ಮನ್ನು ಅಧಮರು ಅಥವಾ ಏನೂ ಇಲ್ಲದವರು, ಅಥವಾ ನಮಗಿಂತಲೂ ಏನಂದರೆ ಯಾವ ರೀತಿಯಲ್ಲಿಯೂ ಕೂಡ ಸಮಾನ ಆದವರು ಆಗಿರ್ಬೋದು, ಆಗದವರು ಆಗಿರ್ಬೋದು, ಅಥವಾ ಏನಂದರೆ ದುರುಳ ದುಶ್ಯಾಸನನ ಒಂದು ಸ್ವಭಾವದವರು ಅವರು ಆಗಿರಬಹುದು. ನಮ್ಮ ಮೃದುವಾದ ವರ್ತನೆಗೆ ಅವರು ಸದುಪಯೋಗ ಅಲ್ಲ, ದುರುಪಯೋಗ ಪಡೆದುಕೊಳ್ಳುವಂತೆ ಆಗಬಹುದು. ಇಂಗ್ಲೀಷ್ನಲ್ಲಿ ಯಾವ ರೀತಿ ಏನಪ್ಪ ಅಂತಂದರೆ, ದ ಪೊಲೈಟ್ ಪರ್ಸನ್ ಕ್ಯಾನ್ ಬಿ ಕಾಂಕರ್ಡ್ ಬೈ ಎ ಸ್ಟುಪಿಡ್ ಒನ್ ಇಫ್ ಪೊಲೈಟ್ನೆಸ್ ಇಸ್ ಬಿಕಮ್ ಮೋರ್ ಅನ್ನುವಂತೆ ಏನಪ್ಪ ಅಂದ್ರೆ, ಇಲ್ಲಿ ಸಂಸ್ಕೃತದಲ್ಲಿಯೂ ಕೂಡ ಒಂದು ಮಾತನ್ನು ನಾವಿಲ್ಲಿ ಕೇಳಿದ್ದೇವೆ. ಏನಪ್ಪ ಅಂತಂದ್ರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನುವಂಥದ್ದು. ಹೌದು, ನಾವು ಎಷ್ಟು ಮೃದುವಾಗಿ, ವಿನಯವಾಗಿ ಮತ್ತು ಏನಪ್ಪ ಅಂತಂದರೆ ಬಹಳಷ್ಟು ಸಹಕಾರಿ ಮನೋಭಾವನೆಯಿಂದ ಮತ್ತು ಭ್ರಾತೃತ್ವದ ಒಂದು ವಿಚಾರದಿಂದ ನಾವು ಇತರರೊಂದಿಗೆ ವರ್ತನೆಯನ್ನು ಮಾಡಿದರೆ, ಬಹಳಷ್ಟು ಸಿಹಿ ಪದಗಳ ಬಳಸಿ ಅವರನ್ನು ನಾವು ಏನಪ್ಪ ಅಂತಂದರೆ ಗೌರವದ ಸ್ಥಾನಕ್ಕೆ ಇಡಲು ಯತ್ನಿಸಿದಾಗ ನಮಗೆ ಆಗುವಂತಹ ಅನುಭವ, ಅವರು ನೋಡುವಂತಹ ಭಾವನೆ ಮತ್ತು ನೋಟ, ಅದು ಎಲ್ಲಕ್ಕೂ ಎಲ್ಲೆಗೆ ಮೀರಿದ್ದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೌದು, ಅಂದು ಒಂದು ಮಾತಿತ್ತು, ಏನಪ್ಪ ಅಂದರೆ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂಥೇಳಿ. ಇಂದು ಅದು ಏನಪ್ಪ ಅಂತಂದರೆ ಬದಲಾವಣೆ ಆಗಿದೆ ಏನೋ ಅನ್ನುವಂಥ ಭಾವಕ್ಕೆ ನಾನು ಬಂದಿದ್ದು, ಅಥವಾ ಭಾವನೆ ನಮ್ಮಲ್ಲಿ ತಾಳಿದರೆ ತಪ್ಪಿಲ್ಲ. ಏನಪ್ಪ ಅಂತಂದರೆ ಅಹಂಕಾರ ಇರಲೇಬೇಕು. ಅಹಂಕಾರ ಅಂತಂದರೆ ಸ್ವಾಭಿಮಾನ. ಈ ಸ್ವಾಭಿಮಾನ ಅನ್ನೋದು ನಾನು ಅನ್ನೋದನ್ನಪ್ಪ ಅನ್ನೋಕ್ಕಿಂತಲೂ ನನ್ನದು ಅನ್ನುವಂಥದ್ದನ್ನು ನಾವು ತೋರಿಸಿ ಕೊಡಲೇಬೇಕಾಗಿದೆ.
ಒಂದು ವೇಳೆ ನಾನು ತೋರಿಸಿ ಕೊಡದೆ ಹೋದರೆ ನನ್ನನ್ನು ತುಳಿದು ಯಾರು, ನನ್ನನ್ನು ಏನಪ್ಪ ಅಂದರೆ ಹಿಂಸಿಸಿ ಯಾರು, ನನ್ನನ್ನು ಕಡೆಗಣಿಸಿ ಯಾರು, ನನ್ನನ್ನು ಏನಪ್ಪ ಅಂತಂದರೆ ತರಗಲೆಗಳಂತೆ ಉದುರಿಸಿ ಅದನ್ನು ಏನಪ್ಪ ಅಂದ್ರೆ ದೂರ ತಳ್ಳಲ್ಪಟ್ಟರು. ಇದು ಎಲ್ಲರ ಜೊತೆಗೆ ಬಹುಶಃ ಆಗಿರಬಹುದು, ಅಥವಾ ನಾವು ಅದನ್ನು ನಿರ್ಲಕ್ಷಿಸಿದರೆ ಆಗಲೂಬಹುದು. ಅದಕ್ಕೆ ಅದನ್ನೆಲ್ಲ ಗಮನವನ್ನಾಗಿ ಇಟ್ಟುಕೊಂಡೇನಪ್ಪ ಅಂತಂದರೆ ಸಣ್ಣದೊಂದು ಪ್ರವೀಣವಾಣಿಯನ್ನು ಬರೆದಿದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಅಹಂಕಾರವಿರಬೇಕು, ದುರಹಂಕಾರವಲ್ಲ. ಅಹಂಕಾರವು ಇಲ್ಲದಿರೆ ದರ್ಬೆಯು ಒಟ ವೃಕ್ಷದಂತೆ ಕತ್ತೆಯು ಕೇಸರಿಯಂತೆ ವರ್ತಿಸುವುದಂತೆ ದುರಹಂಕಾರಕ್ಕೆ ಉದಾಸೀನವೇ ಮದ್ದು. ಹೌದು, ನಾನು ಕಂಡುಕೊಂಡಂತಹದ್ದು, ನೋಡಿದ್ದು, ಇತರರೊಂದಿಗೆ ವರ್ತಿಸಿದ್ದನ್ನೆಲ್ಲವೂ ಕೂಡ ನಾನು ಕೂಲಂಕುಷವಾಗಿ ಗಮನಹರಿಸಿದಾಗ ನನಗೆ ತೀರ್ಮಾನಕ್ಕೆ ಬರಲು ಇದು ಅನಿವಾರ್ಯ ಅಂಥೇಳಿ ಅನಿಸಿದ್ದು. ಇದು ಕೇವಲ ನನ್ನ ಒಂದು ಅನುಭವ ಅಥವಾ ನನ್ನ ಅನಿಸಿಕೆ. ಇದನ್ನು ಸಾರ್ವತ್ರೀಕರಣ ಮಾಡುವ ಅವಶ್ಯಕತೆ ಇಲ್ಲ. ದುರಹಂಕಾರ ಇರಬೇಕು. ಒಂದು ವೇಳೆ ದುರಹಂಕಾರ ಇರಬೇಕು ಅನ್ನೋದು ಬಹಳ ತಪ್ಪು, ಆದರೆ ಅಹಂಕಾರ ಇರಬಾರ್ದು ಅನ್ನೋದು ಅಷ್ಟೇ ತಪ್ಪು. ಅಹಂಕಾರ ಇಲ್ಲದೆ ಹೋದರೆ ನನ್ನದು ಅಥವಾ ಏನಪ್ಪ ಅಂದರೆ ನಾನು ಕೂಡ ಸಾಮಾನ್ಯರಂತೆ ಅಂಥೇಳಿ ತೋರಿಸದೆ ಹೋದರೆ ಏನು ಆಗ್ತದಪ್ಪ ಅಂತಂದಾಗ ಇಲ್ಲಿ ಹೇಳ್ತಾನೆ, ದರ್ಬೆ ಅಂದರೆ ಹುಲ್ಲು ಕೂಡ ಆಲದ ಮರದಂತೆ ವರ್ತಿಸುತ್ತದೆ ಅಂತೆ. ಅದೇ ರೀತಿ ಕತ್ತೆಯು ಕೂಡ ಕೇಸರಿಯಂತೆ ಗರ್ಜಿಸುವ ಪ್ರಯತ್ನ ಮಾಡುತ್ತಾ ಆ ಕತ್ತೆ ತನ್ನ ಕರ್ಕಶ ಶಬ್ದದಿಂದಲೇ ಕೇಸರಿಯಂತೆ ಗರ್ಜಿಸಲು ಪ್ರಯತ್ನಿಸುವುದಂತೆ. ಅದಕ್ಕೇನಪ್ಪ ಅಂದರೆ ಅದಕ್ಕೆ ಅವಕಾಶವನ್ನು ಕೊಡದಂತೆ ನಮ್ಮ ಯೋಗ್ಯತೆಯನ್ನು ನಾವು ಸಾರಲೇಬೇಕಾಗ್ಯದ. ನಮ್ಮಲ್ಲಿರುವಂತಹ ವಿಚಾರಗಳನ್ನು ಹೆಚ್ಚಿನದು ಬೇಡ, ನಮ್ಮಲ್ಲಿರುವುದನ್ನು ಇದೇ ಅನ್ನೋದನ್ನು ತೋರಿಸಿ ಕೊಡಲೇಬೇಕಾಗ್ಯದ. ಒಂದು ವೇಳೆ ತೋರಿಸದೇ ಹೋದರೆ ಅದನ್ನು ಬೇರೆಯವರು ದುರ್ಬಳಕೆ ಮಾಡ್ಯಾರು ಮತ್ತು ನಮ್ಮನ್ನು ಏನಪ್ಪ ಅಂತಂದರೆ ಅದು ಯಾವುದಕ್ಕೂ ಇಲ್ಲದಂತೆ ನಮ್ಮಲ್ಲಿದ್ದುದನ್ನು ಪಡೆದುಕೊಂಡು ತಾವು ರಾರಾಜಿಸಿಯಾರು. ಅದಕ್ಕೆ ಅವಕಾಶ ಕೊಡುವುದು ಇವತ್ತು ಖಂಡಿತ ತಪ್ಪಾಗ್ಯದ. ಅದಕ್ಕೆ ಅಹಂಕಾರ ಎಷ್ಟು ಇರಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ಎಷ್ಟು ಇದ್ದೀವಿ ಅಷ್ಟು ತೋರಿಸಿಕೊಡ್ಲೇಬೇಕಾಗ್ಯದ, ಮತ್ತು ಏನು ಇದ್ದೀವಿ ಅದನ್ನು ನಾವು ತೋರಿಸಿಕೊಡ್ಲೇಬೇಕಾಗ್ಯದ. ಮತ್ತು ಯಾಕೆ ನಾವು ಈ ಥರ ಇದ್ದೀವಿ, ನಮಗೆ ಇಲ್ಲಿರುವಂತಹ ಕೌಶಲ್ಯ, ಚಾಣಾಕ್ಷ, ಯೋಗ್ಯತೆ ಅದನ್ನು ಅಷ್ಟಾದರೂ ನಾವು ತೋರಿಸಿಕೊಡ್ಬೇಕಾಗ್ಯದ. ಅಷ್ಟು ಇಲ್ಲಂಥೇಳಿ ಮೃದುವಾಗಿ ತೋರಿಸಲು ಹೊರಟರೆ ನಮ್ಮನ್ನು ಏನಪ್ಪ ಅಂತಾರೆ ತಿಪ್ಪೆ ಗಸದಂತೆ ಕಾಣುವುದು ಕೂಡ ಬಹಳ ದೂರ ಇಲ್ಲ ಅಥವಾ ಆಶ್ಚರ್ಯವಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಅಹಂಕಾರವಿರಬೇಕು, ದುರಹಂಕಾರವಲ್ಲ. ದುರಹಂಕಾರ ಏನಪ್ಪ ಅಂತಂದರೆ ದುರಹಂಕಾರಕ್ಕೆ ಉದಾಸೀನವೇ ಮದ್ದು. ಹೌದು, ದುರಹಂಕಾರ ಇತ್ತಂದ್ರೆ ಅದಕ್ಕೆ ಉದಾಸೀನವೇ ಮದ್ದು. ಉದಾಸೀನ ಮಾಡ್ತಾನೆ ಹೋಗಬೇಕು, ದುರಹಂಕಾರ ತಾನೇ ಇಳಿದು ಹೋಗ್ತದೆ. ಆದರೆ ಅಹಂಕಾರ ನಾವು ತೋರಿಸದೇ ಹೋದರೆ ನಮ್ಮಲ್ಲಿರುವುದನ್ನು ಕೂಡ ಅವರು ಬಾಚಿಕೊಳ್ತಾರೆ, ನಮ್ಮಲ್ಲಿರೋದನ್ನು ಕಸಿದುಕೊಳ್ಳುತ್ತಾರೆ, ನಮ್ಮ ತನಕ ಇಲ್ಲೇನಪ್ಪ ಅಂದರೆ ಚ್ಯುತಿ ಬರುವಂತೆ ನಡೆದುಕೊಳ್ತಾರೆ. ಆತ್ಮಾಭಿಮಾನಕ್ಕೆ ಧಕ್ಕೆ ತರುವಂತಹ ಹೀನ ಕೃತ್ಯಗಳನ್ನು ದುಶ್ಯಾಸನರು, ದುರ್ಯೋಧನರಂತೂ ಇಂದು ಸುತ್ತಮುತ್ತೆಲ್ಲ ರಾರಾಜಿಸುತ್ತಿದ್ದರು. ಅಂಥವರ ಬಾಯಿಗೆ ನಾವು ತುತ್ತಾಗದಂತೆ, ಅವರ ಕೈಗೆ ಸಿಗದಂತೆ ನಮ್ಮ ತನವನ್ನು ಉಳಿಸಿಕೊಂಡು ಹೋಗುವುದೇ ಈ ದುರಹಂಕಾರದ ಅರ್ಥ ಅಂಥೇಳಿ ಹೇಳುತ್ತಾ ಇಂದಿನ ಒಂದು ಪ್ರವೀಣವಾಣಿಗೆ ನಾನು ವಾಚನದ ವಿಶ್ಲೇಷಣೆಯ ಒಂದು ಕರ್ತವ್ಯವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಆತ್ಮೀಯರೇ. ಪ್ರವೀಣ ವಾಹಿನಿಯ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಾಗ್ತದೆ. ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಸಹಕರಿಸಿ ಮತ್ತು ಇದನ್ನು ವಾಚಿಸಿ ಹಾಗೂ ಅದನ್ನು ಏನಪ್ಪ ಅಂತಂದರೆ ಇತರರೊಂದಿಗೆ ದಯವಿಟ್ಟು ಹಂಚಿಕೊಳ್ಳ್ರಿ. ಮತ್ತು ಯಥಾ ಪ್ರಕಾರ ನನಗೆ ನಿಮ್ಮ ಸಹಕಾರ, ಸಲಹೆ ಹಾಗೂ ಮಾರ್ಗದರ್ಶನ ಜೊತೆಗೆ ಬೆಂಬಲ ಬೇಕು, ಅದು ಅವಶ್ಯಕ. ನಮಸ್ಕಾರ. ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ, ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ನ ಪ್ರವೀಣವಾಣಿಯ ವಾಚಕ ವಿಶ್ಲೇಷಕ. ನಮಸ್ಕಾರ.